ನಮಸ್ಕಾರ. ಮುಖ್ಯಾಂಶಗಳು. ರಾಷ್ಟ್ರೀಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರದಾನ. ಸಂಸತ್ತಿನ ಮುಂಗಾರು ಅಧಿವೇಶನ ಸಂಪನ್ನ, ಹಲವು ಮಹತ್ವದ ಮಸೂದೆಗಳಿಗೆ ಅಂಗೀಕಾರ. ಇಂದಿನಿಂದ ವಿಧಾನಸಭೆ ಪರಿಷತ್ ಕಲಾಪ ಆರಂಭ. ಉಭಯ ಸದನದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ. ನಾಳೆ ವಿಧಾನಮಂಡಲದ ಸಭಾಧ್ಯಕ್ಷ ಸಭಾಪತಿ ಚುನಾವಣೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ 2024 ಮತ್ತು 2025ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹಾಗೂ ಸಂಸ್ಕೃತಿ ಖಾತೆ ರಾಜ್ಯ ಸಚಿವ ರಾಮ್ ಇಂದರ್ ಸಿಂಗ್ ರಾವ್ ಉಪಸ್ಥಿತರಿದ್ದರು. ಒಟ್ಟು 115ಕ್ಕೂ ಹೆಚ್ಚು ಕಲಾವಿದರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. श्री मुकुंद राम मराठे, श्री टी रामैया के लिए वर्ष 2025 के संगीत नाटक अकादमी पुरस्कार से सम्मानित किया जा रहा है. श्रीमती ज्योति गणपति हेगड़े, श्रीमती पंतुला रमा. श्रीमती पंतुला रमा को कर्नाटक गायन संगीत में योगदान के लिए वर्ष 2025 के संगीत नाटक अकादमी पुरस्कार से सम्मानित किया जा रहा है. श्रीमती पंतुला रमा. श्री पापनासम अशोक अनंत कृष्ण शर्मा को कर्नाटक वाद्य संगीत मृदंगम में योगदान के लिए वर्ष 2025 के संगीत नाटक अकादमी पुरस्कार से सम्मानित किया जा रहा है. श्री अनूर आर अनंत कृष्ण शर्मा. श्री डी श्रीनिवास. श्री डी श्रीनिवास को कर्नाटक वाद्य संगीत वीणा में योगदान के लिए ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ರುದ್ರವೀಣಾ ವಾದಕಿ ಜ್ಯೋತಿ ಗಣಪತಿ ಹೆಗಡೆ, ಕರ್ನಾಟಕ ಶೈಲಿಯ ಗಾಯಕಿ ಪಂತುಲಾ ರಾಮ, ಕಲಾವಿದರಾದ ಅನೂರ್ ಆರ್ ಅನಂತಕೃಷ್ಣ ಶರ್ಮಾ, ಬಿ ಶ್ರೀನಿವಾಸನ್ ಮುಂತಾದವರು ಪುರಸ್ಕಾರ ಸ್ವೀಕರಿಸಿದರು. श्री हवा सिंह नाथ, श्री बेस्वूजो ಫೆಸಾವ್. ಅಕಾಡೆಮಿ ಪ್ರಶಸ್ತಿಗಳನ್ನು 1952ರಿಂದ ನೀಡಲಾಗುತ್ತಿದೆ. ಸಂಗೀತ, ನೃತ್ಯ, ನಾಟಕ, ಜಾನಪದ ಮತ್ತು ಬುಡಕಟ್ಟು ಕಲೆ, ಬೊಂಬೆಯಾಟ ಹಾಗೂ ಸಂಬಂಧಿತ ರಂಗ ಕಲೆಗಳ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯ ಕಲಾವಿದರಿಗೆ ಈ ಗೌರವಗಳನ್ನು ನೀಡಲಾಗುತ್ತಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿಗೆ ಕೊನೆಗೊಳ್ಳುತ್ತಿದ್ದು, ಲೋಕಸಭೆಯನ್ನು ಅನಿರ್ದಿಷ್ಟ ಕಾಲಾವಧಿಗೆ ಮುಂದೂಡಲಾಯಿತು. ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಹಾಡುವ ಮೂಲಕ ಅಂತಿಮ ದಿನದಂದು ಅಧಿವೇಶನಕ್ಕೆ ತೆರೆ ಎಳೆಯಲಾಯಿತು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. सदन की कार्रवाई अनिश्चित काल के लिए स्थगित की जाती है. ರಾಜ್ಯಸಭೆಯ ಇಂದಿನ ಕಲಾಪ ಆರಂಭವಾದಾಗ ಸಚಿವರಾದ ಡಾ ಎಲ್ ಮುರುಗನ್, ಶೋಭಾ ಕರಂದ್ಲಾಜೆ, ಶ್ರೀಪಾದ್ ಯೆಸ್ಸೋ ನಾಯಕ್ ಮತ್ತಿತರರು ತಮ್ಮ ಸಚಿವಾಲಯಗಳಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಮಂಡನೆ ಮಾಡಿದರು. ಸಚಿವ ಜಿ ಕಿಶನ್ ರೆಡ್ಡಿ ಅವರು ಗಣಿಗಾರಿಕೆ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಪರ್ಯಾಲೋಚನೆ ಮತ್ತು ಅನುಮೋದನೆಗಾಗಿ ಮಂಡನೆ ಮಾಡಿದರು. सदन के पटल पर रखती हूँ. Part 2 of today's revised list of business. Development Regulation Amendment Bill Chairman sir, 2026. I rise to move that the Mines and Mineral Development and Regulation Amendment Bill 2026 as passed by the Lok Sabha to be taken into the consideration. I will come back to you. Motion moved.
ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ರಾಮ್ಲೀಲಾ ಮೈದಾನದಲ್ಲಿ ತಮ್ಮ ಕಾರ್ಯಕ್ರಮದ ಬಳಿಕ ಶುದ್ಧೀಕರಣ ಕಾರ್ಯವನ್ನು ಮಾಡಲಾಗಿದೆ. ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದು ಬಿಜೆಪಿ ಕಾರ್ಯಕರ್ತರು ಈ ಕೃತ್ಯ ಎಸಗಿದ್ದಾರೆ ಎಂದು ಆರೋಪಿಸಿದರು. मैं लोगों के समस्याओं को वहां पर बताया, लेकिन मेरे स्पीच होने के बाद कल वो लोग बीजेपी के लोग सब मिलके हवन करके उस स्टेज का शुद्धिकरण करने का काम किए हैं. ಇದಕ್ಕೆ ಉತ್ತರಿಸಿದ ರಾಜ್ಯಸಭಾ ನಾಯಕ ಹಾಗೂ ಸಚಿವ ಜೆಪಿ ನಡ್ಡಾ, ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾವನೆಗಳಿಗೆ ಧಕ್ಕೆಯಾಗಿರುವುದಕ್ಕೆ ವಿಷಾದವಿದೆ. ಆದರೆ ಬಿಜೆಪಿ ಎಂದಿಗೂ ಇಂತಹ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದಿಲ್ಲ. ಆಧಾರವಿಲ್ಲದ ಆರೋಪಗಳನ್ನು ಮಾಡುವ ಮೂಲಕ ವಿಷಯವನ್ನು ರಾಜಕೀಯಗೊಳಿಸಬಾರದು ಎಂದು ಮನವಿ ಮಾಡಿದರು. और मैं भी पूर्व राष्ट्रीय अध्यक्ष रहा हूं. बीजेपी डज नॉट सब्सक्राइब टू सच एक्टिविटीज, नेवर. लेकिन आपने कहा है हम इसकी तहकीकात भी करेंगे, लेकिन मैं आपको विश्वास दिलाता हूं जो भी बात हुई है उसकी तहकीकात जरूर होगी. लेकिन मैं स्पष्ट करना चाहता हूं इस तरह की एक्टिविटी को भारतीय जनता पार्टी कभी भी सब्सक्राइब नहीं करती है. मैं भर्त्सना करता हूं और मैं भर्त्सना भी करता हूं और राष्ट्रीय अध्यक्ष जी इसको गहराई से देखेंगे भी. लेकिन आपकी भावनाओं को जो ठेस पहुंची है वो सच में हम सबके लिए खेद का विषय है. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಸ್ಪೃಶ್ಯತೆ ಆಚರಿಸುವುದನ್ನು ಪಕ್ಷಾತೀತವಾಗಿ ವಿರೋಧಿಸುತ್ತೇವೆ. ಇಂತಹ ಚಟುವಟಿಕೆ ನಡೆಸಿದವರಿಗೆ ಸೂಕ್ತ ಶಿಕ್ಷೆ ನೀಡಬೇಕಾಗಿದೆ ಎಂದು ಹೇಳಿದರು. No. What I am saying, you have listened to Nadaji now. I request the government also, those who have done the wrong thing, they will be investigated, they should be caught and they should be punished. There is no two different opinion on this. ಗಣಿಗಾರಿಕೆ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026ರ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಚಿವ ಜಿ ಕಿಶನ್ ರೆಡ್ಡಿ, ಭಾರತದ ಗಣಿಗಾರಿಕೆ ವಲಯವನ್ನು ಹೆಚ್ಚು ಪರಿಣಾಮಕಾರಿ, ಹೂಡಿಕೆ ಸ್ನೇಹಿ ಹಾಗೂ ಸುಸಜ್ಜಿತವಾಗಿಸುವುದು ಮಸೂದೆಯ ಉದ್ದೇಶವಾಗಿದ್ದು ದೇಶಾದ್ಯಂತ ಏಕರೂಪದ ವ್ಯವಸ್ಥೆ ಜಾರಿಗೆ ಬರಲು ಅನುಕೂಲವಾಗಲಿದೆ. ಪಾರದರ್ಶಕತೆ ಕಾಯ್ದುಕೊಳ್ಳುವ ಜೊತೆಗೆ ದೇಶಕ್ಕೆ ಅಗತ್ಯವಾದ ಕಲ್ಲಿದ್ದಲು ಉತ್ಪಾದನೆ ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. मिनरल पे रेवेन्यू पे आने वाले दिन में स्टेट का रेवेन्यू बढ़ेगा, 1 रुपए भी कम होगा. ये नरेंद्र मोदी सरकार का वादा है इस पार्लियामेंट में. इसीलिए आप लोग विश्वास के साथ इस बिल को समर्थन करिए. जय हिंद. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. The House adjourned sine die. ಸ್ವಾತಂತ್ರ್ಯ ದಿನದ ಅಂಗವಾಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೆಹಲಿಯಲ್ಲಿರುವ ತಮ್ಮ ನಿವಾಸದಲ್ಲಿಂದು ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಬಳಿಕ ಅವರು 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ದೇಶಾದ್ಯಂತ ತಿರಂಗಾ ಯಾತ್ರೆ ಮತ್ತು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ನಗರ ಗ್ರಾಮಗಳಲ್ಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತಿರಂಗಾ ಯಾತ್ರೆಯು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿದಿಲ್ಲ, ಜನರ ಚಳುವಳಿಯಾಗಿ ಮಾರ್ಪಟ್ಟಿದೆ. ದೇಶದ ಕೋಟ್ಯಂತರ ಜನರು ತಮ್ಮ ಮನೆಗಳ ಮೇಲೆ ಧ್ವಜಾರೋಹಣ ಮಾಡಿದ್ದಾರೆ ಎಂದು ತಿಳಿಸಿದರು. ರಾಷ್ಟ್ರ ಪ್ರೇಮಿಯಾಗಿ ಆತ್ಮನಿರ್ಭರ ಮತ್ತು ವಿಕಸಿತ ಭಾರತಕ್ಕಾಗಿ ಧ್ವಜಾರೋಹಣ ಮಾಡಬೇಕಾಗಿದೆ ಎಂದು ಹೇಳಿದರು. हर घर पर तिरंगा फहराया जाता है. आज मुझे भी सौभाग्य मिला है कि मैं अपने निवास स्थान पर तिरंगा फहराऊं अपने परिवार के साथ. और ऐसे मैं ही नहीं, करोड़ों करोड़ लोग अपने अपने घरों पर तिरंगा फहरा रहे हैं और इस जन आंदोलन में शामिल हो रहे हैं. ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು
ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಸಫ್ಜರ್ಜಂಗ್ ವಿಮಾನ ನಿಲ್ದಾಣದ ವಲಯದಲ್ಲಿ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. तिरंगा रैली का विधिवत एवं माननीय राज्य मंत्री महोदय से अनुरोध करना चाहूंगा। ಬಳಿಕ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಪ್ರತಿಕ್ರಿಯೆ ದೊರೆಯುತ್ತಿರುವುದು ಸಂತಸದ ಸಂಗತಿ. ತ್ರಿವರ್ಣ ಧ್ವಜದ ಮೂಲಕ ಏಕತೆ ಮತ್ತು ದೇಶಪ್ರೇಮ ವ್ಯಕ್ತವಾಗುತ್ತಿದೆ. ದೇಶದ ಹಿತಾಸಕ್ತಿ ಪ್ರತಿಯೊಬ್ಬರ ಆದ್ಯತೆಯಾಗಬೇಕಾಗಿದೆ ಎಂದು ಹೇಳಿದರು. इस तिरंगा के उस रिस्पेक्ट को हम आगे बढ़ाएं और देश को भी विकसित और आगे बढ़ाएं. तो इसके लिए एक जिस तरह से हर घर तिरंगा का कार्यक्रम है, देश के करोड़ों जिस तरह से जुड़ रहे हैं, दिल्ली से लेकर गली तक हर युवा व्यक्ति आज इसके कार्यक्रम में जुड़ रहे हैं. तो ये हमारे देश के भविष्य का एक अच्छा सा चित्र हमें दिखाता है. ವಿಧಾನಮಂಡಲ ಅಧಿವೇಶನ ಆರಂಭಗೊಂಡಿದ್ದು ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಎದುರಿಸುತ್ತಿರುವ ಮೊದಲ ಅಧಿವೇಶನ ಇದಾಗಿದೆ. ವಿಧಾನಸಭೆಯ ಹಂಗಾಮಿ ಸಭಾಧ್ಯಕ್ಷರಾಗಿ ಟಿಬಿ ಜಯಚಂದ್ರ ಮತ್ತು ವಿಧಾನ ಪರಿಷತ್ನ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ಅವರು ಮುನ್ನಡೆಸಿದ್ದಾರೆ. ವಿಧಾನಸಭೆ ಆರಂಭವಾಗುತ್ತಿದ್ದಂತೆ ಮೊದಲಿಗೆ ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಅನಾರೋಗ್ಯದಿಂದ ನಿಧನರಾದ ಸಚಿವ ಡಿ ಸುಧಾಕರ್, ವಿಧಾನ ಪರಿಷತ್ ಉಪಾಧ್ಯಕ್ಷರಾಗಿದ್ದ ವೀರಣ್ಣ, ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಯ್ಯ, ಗಾಯಕಿ ಎಸ್ ಜಾನಕಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಸೇರಿದಂತೆ ಇತರೆ ಗಣ್ಯರ ನಿಧನಕ್ಕೆ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ಸಂತಾಪ ಸೂಚಿಸಿದರು. ದೈವಭಕ್ತರು ಮನೆಗೆ ಬರುವ ಅತಿಥಿಗಳಿಗೆ ಊಟೋಪಚಾರ ಮಾಡಿ ಅದರಿಂದ ಸತ್ಕರಿಸುವುದರಿಂದ ಅವರನ್ನು ಎಲ್ಲರೂ ಅನ್ನಪೂರ್ಣೆ ಎಂದು ಕರೆಯುತ್ತಿದ್ದರು. ಭಾರತೀಯ ನಾರಿ ಸಂಸ್ಕೃತಿಯ ಸಭ್ಯತೆಯ ಗೆರೆ ದಾಟದೆ ಬದುಕಿದ ಚೆನ್ನಮ್ಮ ಅವರು ಇಂದು ಪೀಳಿಗೆಗೆ ಆದರ್ಶಪ್ರಾಯರಾಗಿದ್ದಾರೆ. ಸಭಾಧ್ಯಕ್ಷರ ಸಂತಾಪ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದರು. ಗಣ್ಯರ ಸಾಧನೆಯನ್ನು ಕೊಂಡಾಡಿದರು. ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದು ಆತ ಸೋತ. ಶ್ರೀನಿವಾಸ ಸೇನರು ಕೂಡ ಬಹಳ ಹತ್ತಿರದಿಂದ ಬಲ್ಲೆ. ನಾನು ಪುಟ್ಟರಂಗನಾಥ್ ಅವರು ಕೂಡ ಹತ್ತಿರದಿಂದ ಬಂದೆ. ಅವರು ಕೂಡ 11ನೇ ವಿಧಾನಸಭೆಯಲ್ಲಿ ಶಾಸಕರಾಗಿ ನಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ತಮ್ಮ ಪ್ರಾರ್ಥನೆ, ತಮ್ಮ 4 ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಣ್ಯರ ಸೇವೆಯನ್ನು ನೆನಪಿಸಿಕೊಂಡು ಅವರ ಸಾಧನೆಯನ್ನು ಶ್ಲಾಘಿಸಿದರು. ಯಾರ್ಯಾರು ನಮ್ಮನ್ನ ಅಗಲಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಮಾಡಿರುವಂತ ಒಳ್ಳೆ ಕಾರ್ಯಗಳು, ಸಮಾಜಮುಖಿಯಾದಂತ ಕಾರ್ಯಗಳು ಜನ ನೆನಪು ಮಾಡ್ಕೊಳ್ಳಿ. ರಾಜಕಾರಣಿಗಳು ಇರ್ತೀರಿ, ಹೋಗ್ತೀರಿ, ಆದರೆ ನಾವು ಮಾಡಿರೋ ಕೆಲಸ ಮಾತ್ರ ಉಳಿಯುವಂಥದ್ದು. ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗಿದೆ. ಅದರಿಂದ ಈ ಸಂತಾಪ ಸೂಚನೆಗೆ ಬೆಂಬಲ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಿಧಾನ ಪರಿಷತ್ನ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಕಲಾಪವನ್ನು ನಡೆಸಿದರು. ಕಲಾಪ ಆರಂಭವಾಗುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ದಿವಂಗತ ಡಿ ಸುಧಾಕರ್, ವಿಧಾನ ಪರಿಷತ್ ಮಾಜಿ ಸದಸ್ಯ ರಾಮಚಂದ್ರೇಗೌಡ, ಗಾಯಕಿಯರಾದ ಆಶಾ ಭೋಸ್ಲೆ, ಎಸ್ ಜಾನಕಿ ಸೇರಿದಂತೆ ಇತರೆ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಭಾರತೀಯ ನಾರಿ ಸಂಸ್ಕೃತಿಯ ಸಭ್ಯತೆಯ ಗೆರೆದಾಟದೆ ಬದುಕಿದ ಚೆನ್ನಮ್ಮ ಅವರು ಆದರ್ಶಪ್ರಾಯರಾಗಿದ್ದರು. ಶ್ರೀಯುತರ ನಿಧನದಿಂದಾಗಿ ರಾಜ್ಯವು ಹಿರಿಯ ಸರಳತೆಯ ಸಾಕಾರ ಮೂರ್ತಿಯೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಸಭಾಪತಿ ಪುಟ್ಟಣ್ಣ ಅವರು ಸಂತಾಪ ಸೂಚಿಸಿದ ನಿರ್ಣಯವನ್ನು ಬೆಂಬಲಿಸಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದರು. ನಿಧನರಾದ ಗಣ್ಯರ ಸೇವೆಯನ್ನು ಮತ್ತು ಸಾಧನೆಯ ಕುರಿತು ಪ್ರಸ್ತಾಪಿಸಿದರು. ರಾಷ್ಟ್ರಕವಿ ಗೋವಿಂದ ಪೈ ಪ್ರಶಸ್ತಿ, ಪುರಾತತ್ವ ರತ್ನ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ. ಇವರ ಒಂದು ನಿಧನದಿಂದಾಗಿ ರಾಷ್ಟ್ರಕ್ಕೆ ಒಬ್ಬ ನಾಣ್ಯ ತಜ್ಞರನ್ನ ನಾವು ಕಳ್ಕೊಂಡಂಗಾಗಿದೆ. ಹಾಗಾಗಿ ಇವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸಹ ನಿಧನರಾದ ಗಣ್ಯರ ಸೇವೆಯನ್ನು ಕೊಂಡಾಡಿದರು. ಮತ್ತು ಅವರ ಕುಟುಂಬಗಳಿಗೆ ಅವರ ಅಗಲಿಕೆಯನ್ನ ಭರಿಸುವಂತಹ ಶಕ್ತಿಯನ್ನ ಭಗವಂತ ನೀಡಲಿ ಅಂತೇಳಿ ತಾವು ಮಂಡಿಸಿರ್ತಕ್ಕಂಥ ಈ ನಿಧನ ವಾರ್ತೆಗೆ ನಾನು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ಅವರ ಕುಟುಂಬಗಳಿಗೆ ತಾವು ಪತ್ರ ಮುಖೇನ ವಿಷಾದವನ್ನು ತಿಳಿಸಬೇಕು ಅಂತೇಳಿ.
ರಾಜ್ಯ ವಿಧಾನಮಂಡಲದ 2 ಪ್ರಮುಖ ಸ್ಥಾನಗಳಾದ ವಿಧಾನಸಭೆಯ ಸಭಾಧ್ಯಕ್ಷ ಮತ್ತು ವಿಧಾನ ಪರಿಷತ್ನ ಸಭಾಪತಿ ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದ್ದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ತನ್ನ ಅಭ್ಯರ್ಥಿಗಳನ್ನು ಅಖಾಡಕ್ಕಿಳಿಸಿದೆ. ಸಭಾಧ್ಯಕ್ಷರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಎಸ್ ಪಾಟೀಲ್ ಅವರು ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಅವರಿಗೆ ನಾಮಪತ್ರಗಳನ್ನು ಸಲ್ಲಿಸಿದರು. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಲೀಂ ಅಹ್ಮದ್ ಅವರು ವಿಧಾನ ಪರಿಷತ್ ಕಾರ್ಯದರ್ಶಿ ಜ್ಯೋತಿ ಅವರಿಗೆ ಉಮೇದುವಾರಿಕೆ ಸಲ್ಲಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಇತರೆ ಸಚಿವರು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. 2 ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಪಷ್ಟ ಬಹುಮತವನ್ನು ಹೊಂದಿದೆ. ಹೀಗಾಗಿ ಈ ಸ್ಥಾನಗಳನ್ನು ಸುಲಭವಾಗಿ ವಶಪಡಿಸಿಕೊಳ್ಳುವ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಈ ಚುನಾವಣೆಗಾಗಿ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಈ ಸ್ಥಾನಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದು ಅನುಮಾನವಾಗಿದೆ. ಒಂದು ವೇಳೆ ಪ್ರತಿಪಕ್ಷಗಳು ಅಭ್ಯರ್ಥಿಗಳನ್ನು ಸ್ಪರ್ಧೆಗೆ ಇಳಿಸದಿದ್ದರೆ ಆಡಳಿತ ಪಕ್ಷದ ನಾಯಕರು ಅವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ. ಒಂದು ವೇಳೆ ಸ್ಪರ್ಧೆ ಏರ್ಪಟ್ಟರೆ ಮಾತ್ರ ನಾಳೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಬೆಂಗಳೂರಿನ ಯಲಹಂಕದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ತರಬೇತಿ ಕೇಂದ್ರದಲ್ಲಿಂದು ಸೈಕ್ಲೋಥಾನ್ ಮತ್ತು ವಾಕಥಾನ್ ನಡೆಯಿತು. ಜುಲೈ 30ರಿಂದ ಆರಂಭವಾಗಿರುವ ಅಭಿಯಾನ ವಿವಿಧ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಆಗಸ್ಟ್ 15ಕ್ಕೆ ಮುಕ್ತಾಯಗೊಳಿಸಲಾಗುತ್ತಿದೆ. ಅಭಿಯಾನದಲ್ಲಿ ನೂರಾರು ಮಂದಿ ಶಾಲಾ ವಿದ್ಯಾರ್ಥಿಗಳು 500 ಮೀಟರ್ ಉದ್ದದ ತ್ರಿವರ್ಣ ಧ್ವಜವನ್ನು ಪ್ರದರ್ಶನ ಮಾಡಿ ದೇಶಭಕ್ತಿಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಬಳಿಕ ಮಾತನಾಡಿದ ಬಿಎಸ್ಎಫ್ ಮುಖ್ಯಸ್ಥ ಇನ್ಸ್ಪೆಕ್ಟರ್ ಜನರಲ್ ದಿನೇಶ್ ಕುಮಾರ್ ಯಾದವ್, ಬಿಎಸ್ಎಫ್ ಸಿಬ್ಬಂದಿ ದೇಶದ ಭದ್ರತೆಗಾಗಿ ವರ್ಷವಿಡೀ ಗಡಿಯಲ್ಲಿ ಕಾಯುತ್ತಿದ್ದು ದೇಶದ ಸುರಕ್ಷತೆಗಾಗಿ ಶ್ರಮಿಸುತ್ತಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬಲಿದಾನವಾದವರಿಗೆ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಗುವುದು ಎಂದು ಹೇಳಿದರು. प्रेम से काम करेंगे तो जरूर हम इस लक्ष्य को हासिल करेंगे. मैं सभी लोगों को बधाई देना चाहूँगा. बहुत अच्छे तरीके से आपने आइडिया को कंसीव किया कि 500 मीटर जो तिरंगा है और हम चाहेंगे कि जिस समय ये पूरा 500 मीटर एक लाइन में हो तो कुछ अच्छे फोटोग्राफ्स लगे. ನಮ್ಮೂರಿನ ಕೆರೆಗಳನ್ನು ನಾವೇ ಉಳಿಸಿಕೊಳ್ಳಬೇಕು ಎಂಬ ಘೋಷವಾಕ್ಯದಡಿ ಮಲೆನಾಡಿನಲ್ಲಿ ಕೆರೆ ಸಂರಕ್ಷಣೆಯ ಚಟುವಟಿಕೆಗಳು ನಡೆಯುತ್ತಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊನ್ನೇಸರ ಗ್ರಾಮದಲ್ಲಿ ಕಳೆದ 12 ವರ್ಷಗಳಿಂದ ಮುಚ್ಚಿದ್ದ ವಿರೂಪಾಕ್ಷನ ಜಡ್ಡು ಕೆರೆಗೆ ಇದೀಗ ಜೀವಜಲ ತುಂಬಿ ನಳನಳಿಸುತ್ತಿದೆ. ಹೊನ್ನೇಸರದ ಚರಕ ಹಾಗೂ ಕವಿ ಕಾವ್ಯ ಟ್ರಸ್ಟ್ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಸಹಕಾರದಲ್ಲಿ ಕೆರೆಗೆ ಜೀವಕಳೆ ನೀಡಲಾಗಿದೆ. ಇಲ್ಲಿನ ಮಹಿಳಾ ಶ್ರಮಜೀವಿಗಳು ಗ್ರಾಮಸ್ಥರು ಬೆನ್ನೆಲುಬಾಗಿ ನಿಂತು ಕೆರೆಯನ್ನು ಪುನರುಜ್ಜೀವನಗೊಳಿಸಿದ್ದಾರೆ. ಇದರಿಂದ ಅಂತರ್ಜಲ ಸಂರಕ್ಷಣೆ ಹಾಗೂ ಸ್ಥಳೀಯ ಪರಿಸರದ ಸುಧಾರಣೆಗೆ ಸಹಕಾರಿಯಾಗಿದೆ. ಚರಕ ಸಂಸ್ಥೆಯ ಮಹಿಳೆಯರು ಹಾಗೂ ಗ್ರಾಮಸ್ಥರು ಕೆರೆ ಹಬ್ಬ ಆಚರಿಸಿ ವಿರೂಪಾಕ್ಷನ ಜಡ್ಡು ಕೆರೆಗೆ ಬಾಗಿನ ಅರ್ಪಿಸಿದರು. ಈ ವೇಳೆ ಚರಕ ಸಂಸ್ಥೆಯ ಅಧ್ಯಕ್ಷರಾದ ಮಹಾಲಕ್ಷ್ಮಿ, ರಂಗಕರ್ಮಿ ಹಾಗೂ ಚರಕ ಸಂಸ್ಥೆಯ ಮುಖ್ಯಸ್ಥ ಪ್ರಸನ್ನ, ರಮೇಶ್, ಪದ್ಮಶ್ರೀ ಉಪಸ್ಥಿತರಿದ್ದರು. ಬಳಿಕ ಹೆಗ್ಗೋಡಿನ ರಂಗಕರ್ಮಿ ವಿದ್ಯಾ ಅಕ್ಷರ ತುಂಬಿದ ಕೆರೆಗೆ ಬಾಗಿನ ಅರ್ಪಿಸುವುದು ಒಂದು ಭಾವನಾತ್ಮಕ ಅನುಭವ. ಪ್ರಕೃತಿಯ ಆರಾಧನೆ ಮತ್ತು ಪ್ರಕೃತಿಯ ಮಹತ್ವವನ್ನು ಕಾಪಾಡುವುದು ನಮ್ಮೆಲ್ಲರ ಧರ್ಮ ಎಂದು ಹೇಳಿದರು. ಮೊದಲನೇ ಸಲ ನಮಗೆ ಪ್ರಕೃತಿ ಕೊಡೋದು ಎಲ್ಲವೂ, ಗೋವುಗಳಿಗೆ, ಮನುಷ್ಯರಿಗೆ ಎಲ್ಲದು. ಹಾಗಾಗಿ ವ್ಯಕ್ತಿ ಪೂಜೆ ಅಲ್ಲ, ಪ್ರಕೃತಿ ಪೂಜೆ ಮಾಡೋಣ. ಚರಕ ಸಂಸ್ಥೆ ಮುಖ್ಯಸ್ಥ ಪ್ರಸನ್ನ, ನಮ್ಮ ಹೊನ್ನೇಸರ ಗ್ರಾಮದ ವಿರೂಪಾಕ್ಷನ ಕೆರೆಯ ಉತ್ಸವವನ್ನು ಆಚರಿಸುತ್ತಿದ್ದೇವೆ. ಮಹಿಳೆಯರು ತುಂಬಿದ ಕೆರೆಗೆ ಬಾಗಿನ ಅರ್ಪಿಸುವುದರ ಮೂಲಕ ಸಂತಸ ಪಡುತ್ತಿದ್ದಾರೆ. ಮೂಲ ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ಕೆರೆಯನ್ನು ಸಂರಕ್ಷಿಸಲಾಗಿದೆ ಎಂದು ಹೇಳಿದರು. ನೂರಾರು ರೀತಿಯ ಹಕ್ಕಿಗಳಲ್ಲಿ ವಾಸ ಮಾಡ್ತಾ ಇದೆ. ಅದನ್ನ ನೋಡಿದಾಗಲೆಲ್ಲ ನನಗೆ ಅತೀವ ಸಂತೋಷ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ.
ಎಲ್ಲ ಗ್ರಾಮಗಳಲ್ಲೂ ಈ ಕೆಲಸ ಆಗಲಿ ಅಂತ ನಾನು ಆಶಿಸ್ತೇನೆ. ಸ್ಥಳೀಯರಾದ ಶಂಕರ, ನಮ್ಮೂರಿನ ವಿರೂಪಾಕ್ಷನ ಕೆರೆ ಚರಕ ಸಂಸ್ಥೆಯ ಸಹಕಾರದಲ್ಲಿ ಯಶಸ್ವಿಯಾಗಿ ಹೂಳೆತ್ತಿ ಪುನರುಜ್ಜೀವನಗೊಳಿಸಲಾಗಿದೆ. ಎಲ್ಲರ ಸಹಕಾರದಿಂದ ಕೆರೆಗೆ ಜೀವ ಕಳೆ ಬಂದಿದೆ. ಇಂದು ಬಾಗಿನ ಅರ್ಪಿಸಿ ವಿರೂಪಾಕ್ಷನ ಕೆರೆಯಲ್ಲಿ ಕೆರೆ ಹಬ್ಬ ಆಚರಿಸುತ್ತಿರುವುದಾಗಿ ಹೇಳಿದರು. ಇದಕ್ಕೆ ಹೇಳಿದ್ರೆ ಇಲ್ಲಿ ಎಲ್ಲ ತೋಟ, ಮನೆಗಳು, ಕುಡಿಯಕ್ಕೆ ನೀರು ಎಲ್ಲವೂ ಜನಿಗೆಲ್ಲ ರೀತಿಯಿಂದನೂ ನೀರು ಸಮೃದ್ಧಿ ಆಗುತ್ತೆ. ಎಲ್ಲ ಮಾಡೋದ್ರಿಂದ ಒಳ್ಳೊಳ್ಳೆ ಕಾರ್ಯಗಳನ್ನ ಇಲ್ಲಿ ಚರಕ ಸಂಸ್ಥೆ ಮಾಡ್ತಾ ಇದೆ. ಮತ್ತೋರ್ವ ಸ್ಥಳೀಯರಾದ ಸುಮಾ, ನರೇಗಾ ಯೋಜನೆಯ ಸಹಕಾರದಲ್ಲಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಂದು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಕೆರೆ ಹೂಳೆತ್ತುವ ಕಾರ್ಯವನ್ನು ಕೇಂದ್ರ ಸರ್ಕಾರದ ಯೋಜನೆಯ ಮೂಲಕ ಮಾಡಲಾಯಿತು. ಎಲ್ಲರ ಸಹಕಾರ, ಶ್ರಮದಾನದಿಂದ ವಿರೂಪಾಕ್ಷನ ಜಡ್ಡು ಕೆರೆಗೆ ಹೊಸ ಕಳೆ ಬಂದಿದೆ ಎಂದು ಹೇಳಿದರು. ನಾನು ಪ್ರತಿ ವರ್ಷನೂ ಕೂಡ ಭಾಗಿಯಾಗ್ತಾ ಇದ್ದೇನೆ. ಈ ವರ್ಷನೂ ಕೂಡ ಬಂದಿದ್ದೇನೆ. ಇದು ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಲ್ಲಿ ಕೂಡ ಈ ಕೆರೆಗೆ ಅಭಿವೃದ್ಧಿಯನ್ನು ನಾವು ಪಡಿಸಿದ್ದೇವೆ. ಇದಕ್ಕೆ ಚರಕದ ಕೋವಿಡ್ ಟೈಮಲ್ಲಿ ಚರಕ ಸಂಸ್ಥೆಗೆ ಕೆಲಸ ಇಲ್ಲದೆ ಇದ್ದಾಗ ಈ ಕೆಲಸದ ಆಳುಗಳನ್ನು ತೆಗೆದುಕೊಂಡು ನಾವು ಉದ್ಯೋಗ ಖಾತ್ರಿಯಡಿಯಲ್ಲಿ ಈ ಕೆರೆಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಪದವಿ ಶಿಕ್ಷಣ ಮುಗಿಸಿದ ಬಳಿಕ ಕೃಷಿ ಕಾರ್ಯಕ್ಕೆ ಹಿಂತಿರುಗಲು ಹಿಂಜರಿಯುವ ಪ್ರಸ್ತುತದಲ್ಲಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶೈಲೇಂದ್ರ ಎಂಬುವವರು ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಸಾವಯವ ಕೃಷಿ ಕಾರ್ಯ ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೆಂಪನಪಾಳ್ಯ ಗ್ರಾಮದ ದೇವಪ್ಪ ಹಾಗೂ ರತ್ನಮ್ಮನವರ ಪುತ್ರ ಶೈಲೇಂದ್ರ ಎಂಬುವರು ಕೃಷಿಯನ್ನೇ ಕಾಯಕವನ್ನಾಗಿಸಿಕೊಂಡಿದ್ದಾರೆ. ಪ್ರಸ್ತುತದ ಸಂದರ್ಭಕ್ಕೆ ತಕ್ಕಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಸಾವಯವ ಕೃಷಿ ಮಾಡುವ ಮೂಲಕ ಸುತ್ತಮುತ್ತಲ ಗ್ರಾಮಗಳ ರೈತರಿಗೆ ಮಾದರಿಯಾಗಿದ್ದಾರೆ. ಮೂಲತಃ ರೈತಾಪಿ ಕುಟುಂಬದಿಂದ ಬಂದಿರುವ ಶೈಲೇಂದ್ರ ಪದವಿ ಮುಗಿಸಿದ ನಂತರ ಸಂಪೂರ್ಣ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡರು. ಪಿತ್ರಾರ್ಜಿತ ಬಳುವಳಿಯಾಗಿ ಬಂದಿರುವ 4.5 ಎಕರೆ ಜಮೀನಿನ ಜೊತೆಗೆ 1 ಎಕರೆ ಜಮೀನನ್ನು ಗುತ್ತಿಗೆಗೆ ಪಡೆದುಕೊಂಡು ಒಟ್ಟು 5.5 ಎಕರೆ ಭೂಮಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ತಮ್ಮ ಕೃಷಿ ಕಾರ್ಯಗಳಿಗಾಗಿ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಬಳಸಿ ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ. 5.5 ಎಕರೆಗೆ 2 ಕೊಳವೆ ಬಾವಿಗಳನ್ನು ಕೊರೆಸಿದ್ದು ಸಂಪೂರ್ಣ ಹನಿ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮನೆಯಲ್ಲಿ 5 ಹಳ್ಳಿಕಾರ್ ತಳಿಯ ಹಸುಗಳನ್ನು ಸಾಕುತ್ತಿದ್ದು ಈ ಹಸುಗಳು ನೀಡುವ ಹಾಲನ್ನು ಮನೆಗೆ ಬಳಸಿಕೊಂಡು ಇದರ ಸಗಣಿಯನ್ನು ಕೃಷಿಗೆ ಬಳಕೆ ಮಾಡುತ್ತಿದ್ದಾರೆ. ಈ ಕುರಿತು ದೂರದರ್ಶನ ಶೈಲೇಂದ್ರ ಪದವಿ ಮುಗಿದ ಬಳಿಕ ಕೃಷಿಯನ್ನೇ ಕಾಯಕವನ್ನಾಗಿಸಿಕೊಂಡಿದ್ದು ಹಿರಿಯರಿಂದ ಬಂದ ಜಮೀನಿನಲ್ಲಿ ವ್ಯವಸಾಯ ಮಾಡುವ ಮೂಲಕ ಜೀವನ ಕಟ್ಟಿಕೊಂಡಿದ್ದೇನೆ. ಈ ಹಿಂದೆ ತಮ್ಮ ಪೂರ್ವಜರು ಮಾಡುತ್ತಿದ್ದ ರಾಸಾಯನಿಕ ಪದ್ಧತಿಯ ಕೃಷಿಯಿಂದ ಹೊರಬಂದು ಇದೀಗ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡುತ್ತಿದ್ದೇನೆ ಎಂದು ಹೇಳಿದರು. ನಾವು ರಾಸಾಯನಿಕ ಕೊಟ್ಟು ಜನರಿಗ ಸ್ಲೋ ಪಾಯ್ಸನ್ ಕೊಡೋದಕ್ಕಿಂತ ನಾವು ದನ ಕರುಗಳನ್ನ ಮನೆಗಳಲ್ಲೇ ಬೆಳೆಸ್ತೀವಿ, ಇಟ್ಕೊಂಡಿದ್ದೀವಿ. ಅದ್ರ ಮೂಲಕನೇ ಜೀವಾಮೃತ ಮತ್ತು ಇನ್ನಿತರ ಗೊಬ್ಬರಗಳನ್ನ ತಯಾರಿಸ್ಕೊಂಡು ಅದನ್ನೇ ಕೊಟ್ಕೊಂಡು ಬೆಳೆ ಬೆಳೆಯೋದ ಕಡೆ ವಾಲ್ತಾ ಇದ್ದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ನಾನು ನನ್ನ ಏನು ನಾಟಿ ತಳಿ ದನಗಳಿಂದ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನು ಹೆಚ್ಚು ಬಳಸಿ ಬೆಳೆಯನ್ನು ಬೆಳೀತಾ ಇದ್ದೀನಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್, ರೈತ ಶೈಲೇಂದ್ರ ಅವರು ರಾಸಾಯನಿಕ ಮುಕ್ತ ಸಾವಯವ ಕೃಷಿ ಮಾಡುತ್ತಿರುವುದು ಹಲವು ರೈತರಿಗೆ ಮಾದರಿಯಾಗಿದೆ. ಸಮಗ್ರ ಕೃಷಿಯಲ್ಲಿ ತೊಡಗಿರುವ ಶೈಲೇಂದ್ರ ಅವರ ಜಮೀನು ಇಂದಿನ ಯುವ ರೈತರಿಗೆ ಅಧ್ಯಯನ ಪ್ರೇರಿತವಾಗಿದೆ ಎಂದರು. ಬೇರೆ ಆದಾಯ ಇಲ್ಲದೇ ಇದ್ರೂ ಕೂಡ ಈ ಕೃಷಿಯ ಆದಾಯದಿಂದ ಬದುಕಬಹುದು ಅನ್ನೋದಕ್ಕೆ ಉದಾಹರಣೆ ಏನಾದ್ರು ಇದ್ರೆ ಶೈಲೇಂದ್ರ ಅಂತಕ್ಕಂಥದ್ದನ್ನ ನಾವು ಮನಗಾಣಬೇಕಾಗಿದೆ. ಆ ಒಂದು ವಿಚಾರದಲ್ಲಿ ಬಹಳಷ್ಟು ಹೆಮ್ಮೆ ಇದೆ. ಬೇರೆ ಜನರು ಕೂಡ ಆ ತೋಟಕ್ಕೆ ಭೇಟಿ ಕೊಟ್ಟರೆ ಒಂದು ಕೃಷಿ ಅಧ್ಯಯನ ತರಬೇತಿನೂ ಕೂಡ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ರೈತ ಮನು ಸೋಮಯ್ಯ, ಶೈಲೇಂದ್ರ ಅವರು ತಮ್ಮ ಜಮೀನಿನಲ್ಲಿ ವೈಜ್ಞಾನಿಕ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡುತ್ತಿದ್ದು ಕೇವಲ ಒಂದೇ ಬೆಳೆಗೆ ಸೀಮಿತರಾಗದೆ ಹಲವಾರು ಬಗೆಯ ಬೆಳೆಗಳನ್ನು ಬೆಳೆಯುತ್ತಿದ್ದು ಆರ್ಥಿಕವಾಗಿ ಲಾಭ ಕಾಣಲು ಸಹಕಾರಿಯಾಗುತ್ತಿದೆ ಎಂದರು. ಬಹಳಷ್ಟು ಹಣ್ಣು, ಹಂಪಲು, ಅರಿಶಿನ, ಬಟರ್ ಫ್ರೂಟು, ಬಾಳೆ, ಅದರಲ್ಲೂ ಬೇರೆ ಬೇರೆ ವೆರೈಟಿಯ ಬಾಳೆಗಳನ್ನು ಹಾಕಿದ್ದಾರೆ.
ನಿಜವಾಗಿಯೂ ಇವರು ಇವತ್ತಿನ ಒಂದು ಯುವಕರಿಗೆ ಈ ಕೃಷಿಗೆ ಪುನಃ ವಾಪಸ್ ಅವರ ನಾಡಿಗೆ ಬರ್ತಾ ಇದ್ದಾರಲ್ವ, ಅಂಥ ಒಬ್ಬ ರೈತರಿಗೆ ನಿಜವಾಗಿ ಅಂಥ ಯುವಕರಿಗೆ ಇವರೊಂದು ಪ್ರೇರಣೆ ತುಂಬುವಂಥವ್ರು. ಮತ್ತೋರ್ವ ರೈತ ಲಾರೆನ್ಸ್, ಶೈಲೇಂದ್ರ ಅವರು ತಮ್ಮ ಜಮೀನಿನಲ್ಲಿ ಬಾಳೆ, ಹಲಸು, ತೆಂಗು, ಅರಿಶಿಣದಂತಹ ಬೆಳೆಗಳನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಯುತ್ತಿರುವುದು ನಮಗೆಲ್ಲರಿಗೂ ಮಾದರಿಯಾಗಿದೆ. ಮುಂದಿನ ದಿನಗಳಲ್ಲಿ ಇತರೆ ರೈತರಿಗೆ ಸಾವಯವ ಕೃಷಿ ಮಾಡಲು ಪ್ರೇರಣೆ ನೀಡುತ್ತಿದ್ದಾರೆ ಎಂದರು. ಬಾಳೆ, ಪಚ್ಚಬಾಳೆ, ನೇಂದ್ರ ಬಾಳೆ, ಚಂದ್ರ ಬಾಳೆ, ಹಣ್ಣಿನ ಗಿಡ ಎಲ್ಲ ಬೆಳೆಸ್ತಾರೆ. ಬಟರ್ ಫ್ರೂಟು, ಸಾಂಬಾರ್ ಹಲಸು, ತೆಂಗು ಇಂಥವೆಲ್ಲ ಚೆನ್ನಾಗಿ ಬೆಳೀತಾ ಇದ್ದಾರೆ. ಆದಷ್ಟು ಆರ್ಗ್ಯಾನಿಕಲ್ಲೇ ಬೆಳೀತಾ ಇರೋದ್ರಿಂದ ಅವ್ರು ನೋಡಿ ನಮಗೂ ಖುಷಿ ಆಗ್ತದೆ. ನಾವು ಅದೇ ರೀತಿ ಮಾಡಬೇಕಂತ ನಮಗೂ ಆಸೆ ಇದೆ. ಒಟ್ಟಾರೆ ಹೆಚ್ಚು ಲಾಭದ ನಿರೀಕ್ಷೆಯಿಂದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಜಮೀನಿನ ಫಲವತ್ತತೆ ಕಡಿಮೆಯಾಗುತ್ತಿರುವ ಈ ದಿನಗಳಲ್ಲಿ ಯುವ ರೈತನೋರ್ವ ಸಾವಯವ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೆದು ಮಣ್ಣಿನ ಆರೋಗ್ಯ ಮಾತ್ರವಲ್ಲದೆ ಮಾನವನ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವುದು ಇತರೆ ರೈತರಿಗೆ ಮಾದರಿಯಾಗಿದೆ. ಅಫ್ಘಾನಿಸ್ತಾನ ತಂಡವು ಭಾರತ ವಿರುದ್ಧ 3 ಪಂದ್ಯಗಳ T20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮತ್ತು ಅಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ದೃಢಪಡಿಸಿದೆ. ಈ ಸರಣಿಯು ಮುಂದಿನ ತಿಂಗಳ 13ರಿಂದ 17ರವರೆಗೆ ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಫ್ಘಾನಿಸ್ತಾನ ತನ್ನ ತವರು ಪಂದ್ಯಗಳನ್ನು ಭಾರತದಲ್ಲಿ ಆಯೋಜಿಸುತ್ತಿದೆ. ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮನ್ಹಾಸ್ ಮಾತನಾಡಿ, ಅಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಗೆ ಬೆಂಬಲ ನೀಡಲು ಹಾಗೂ ಅಲ್ಲಿನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸುವ ಅವಕಾಶಗಳನ್ನು ಕಲ್ಪಿಸಲು ಬಿಸಿಸಿಐ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಅಫ್ಘಾನಿಸ್ತಾನ ತಂಡವು ಇದೇ ವರ್ಷದ ಜೂನ್ನಲ್ಲಿ 3 ಪಂದ್ಯಗಳ ಏಕದಿನ ಸರಣಿಗಾಗಿ ಭಾರತ ಪ್ರವಾಸ ಕೈಗೊಂಡಿತ್ತು. ಉಭಯ ತಂಡಗಳು ಈ ಹಿಂದೆ 2024ರ ಜನವರಿಯಲ್ಲೂ 3 ಪಂದ್ಯಗಳ T20 ಸರಣಿಯಲ್ಲಿ ಮುಖಾಮುಖಿಯಾಗಿದ್ದವು. ಭಾರತವು 2018ರಲ್ಲಿ ಅಫ್ಘಾನಿಸ್ತಾನದ ಐತಿಹಾಸಿಕ ಚೊಚ್ಚಲ ಟೆಸ್ಟ್ ಪಂದ್ಯವನ್ನು ಆಯೋಜಿಸಿತ್ತು. ಅಂದಿನಿಂದ ಉಭಯ ತಂಡಗಳು ವಿವಿಧ ಮಾದರಿಯ ಕ್ರಿಕೆಟ್ ಪಂದ್ಯಗಳಲ್ಲಿ ನಿಯಮಿತವಾಗಿ ಪರಸ್ಪರ ಸೆಣಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರದಾನ. ಸಂಸತ್ತಿನ ಮುಂಗಾರು ಅಧಿವೇಶನ ಸಂಪನ್ನ, ಹಲವು ಮಹತ್ವದ ಮಸೂದೆಗಳಿಗೆ ಅಂಗೀಕಾರ. ಇಂದಿನಿಂದ ವಿಧಾನಸಭೆ ಪರಿಷತ್ ಕಲಾಪ ಆರಂಭ. ಉಭಯ ಸದನದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ. ನಾಳೆ ವಿಧಾನಮಂಡಲದ ಸಭಾಧ್ಯಕ್ಷ, ಸಭಾಪತಿ ಚುನಾವಣೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.